ಅರ್ಪಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಬಂಧ ಅಧಿಕಾರದ ತೃತೀಯ ಮಂಗಲ ಕಲಶಿದೆ. ಲೋಕ ಕರ್ಮ ತತೋಸ್ತು ಸೋಸ್ತು ಚ ಪರಿಸ್ಪಂದಾತ್ಮಕಂ ಕರ್ಮ ತಾನ್ಯಸ್ಮಿನ್ ಕರಣಾನಿ ಸಂತು ಚಿದಚಿದ್ ವ್ಯಾಪಾದನಂ ಚಾಶ್ರುತ ರಾಗಾದೀನುಪಯೋಗ ಭೂಮಿ ಮನಯನ್ ಜ್ಞಾನಂ ಭವನ್ ಕೇವಲಂ ಬಂಧಂ ನೈವ ಕುತೋಪ್ಯುಪೈತ್ಯಯಮಹೋ ಸಮ್ಯಕ್ ಧ್ರುವಾತ್ಮಾ ಧ್ರುವಂ. ಯಾವ ಆತ್ಮಪ್ರದೇಶಗಳ ಕಂಪನ ರೂಪದ ಮನವಚನ ಕಾಯ ರೂಪ ತ್ರಿಯೋಗವು ಕೂಡ ಅದು ಹೇಗಿತ್ತು ಹಾಗೆಯೇ ಇದೆ. ಆದಾಗ್ಯೂ ಕರ್ಮಗಳ ಬಂಧವಿಲ್ಲ. ಏನು ಆಗುವುದರಿಂದ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳು ಹೊರಟು ಹೋದ ಮೇಲೆ ಆ 5 ಇಂದ್ರಿಯಗಳು ಹಾಗೂ ಮನಸ್ಸು ಹೇಗಿದ್ದವು ಹಾಗೆಯೇ ಇರಲಿ. ಆ 5 ಇಂದ್ರಿಯಗಳು ಅಂದ್ರೆ ಇಂದ್ರಿಯಗಳ ಕಡೆಗೆ ಜ್ಞಾನದ ಉಪಯೋಗ ಅಂಶ ಮಾತ್ರ ಕೂಡ ಇಲ್ಲ. ಇಂದ್ರಿಯಗಳದ ಭೋಗ ನಡೆದದ್ದಿದೆ, ಮನಸ್ಸಿನ ಕಾರ್ಯ ನಡೆದದ್ದು ಇದೆ. ಆದ್ರೂ ಕೂಡ ಅವು ದೂರಾಗಿ ಬಿಟ್ಟಿದ್ದಾವೆ. ಅರ್ಥಾತ್ ಅವು ಎಲ್ಲಿದ್ದು ಅಲ್ಲೇ ಇದ್ದಾವೆ. ಜ್ಞಾನದ ಪರಿಣತಿಯನ್ನು ತಾನಾಗಿನ ಅದರ ಜೊತೆಗೆ ಏಕಾಗ್ತಿತ್ತು. ಮೊದಲ ಪರಿಣತಿ, ಆಮೇಲೆ ಪರಿಣಾಮ. ಜ್ಞಾನದ ಪರಿಣತಿ ಅರೆ ಅಖಂಡ ರೂಪದಿಂದ ಯಾವ ಬಂದು ಹೋಗುವಂಥವಿದ್ದಾವೆ, ಅಶುದ್ಧ ಇದ್ದಾವೆ, ಕ್ಷಣಿಕ ಇದ್ದಾವೆ, ಅವುಗಳ ಜೊತೆಗೆ ಅಖಂಡ ರೂಪದಿಂದ ದಾರಿ ಕಾಯ್ತಾನ ಕೂತ ಹಾಗೆ ಯಾವುದು ಬರ್ತಿದೆಯೋ ಅದರ ಜೊತೆಗೆ ಏಕಾಗೋದು, ಯಾವುದು ಬರ್ತಿದೆಯೋ ಅದರ ಜೊತೆ. ಅದು ಯಾವಾಗಲೂ ಜ್ಞಾನದ ಪರಿಣತಿ, ಚೈತನ್ಯದ ಪರಿಣತಿ ಸ್ವಭಾವದಿಂದ ಬಾಹಿರನ ಇರ್ತಾರೆ. ಆ ಪರಿಣತಿ ಯಾವಾಗ ತನ್ನ ಅಶುದ್ಧತೆಯನ್ನು ಬಿಟ್ಟುಕೊಡ್ತಿದೆ, ತನ್ನ ಅಶುದ್ಧತೆ ಅರೆ ಚೈತನ್ಯ ಸ್ವಭಾವದಿಂದ ವಿಮುಖ ಆಗಿ ಕ್ಷಣಿಕ ವಿಕಾರದ ಜೊತೆಗೆ ಒಂದಾಗುವುದೇನಿದೆ ಅದರದೇ ಅಶುದ್ಧತೆ ಇದೆ. ಯಾವುದರದ? ಜ್ಞಾನದ ಅಥವಾ ಚೈತನ್ಯದ ಪರಿಣತಿ. ರಾಗ ಅಶುದ್ಧ ಅನ್ನೋ ಮಾತನೇ ಇಲ್ಲ. ರಾಗ ಅಚೇತನ ಇದ್ದೀರಿ, ಅದರೊಳಗೆ ಅಶುದ್ಧದ ಮಾತ ಬರೋದನ್ನೇ ಇಲ್ಲ. ಅದರ ಜ್ಞಾನ ಒಂದು ಜ್ಞಾತ ಸ್ವಭಾವವನ್ನು ಒಂದು ಸಹಜ 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 ನಿರಾಕುಲ ನ್ಯಾಯಕ ರೂಪದಿಂದ ಪರಿಣಮಿಸುವಂಥ ಯಾವ ತನ್ನ ಸ್ವಭಾವ ಇದೆಯೋ ಅದನ್ನು ಬಿಟ್ಟುಕೊಟ್ಟ ರಾಗ ದ್ವೇಷ ವಿಕಾರ ಕಾಮ ಕ್ರೋಧ ಮೊದಲಾದ ರೂಪ ಆಗ್ತಾ ಇತ್ತಲ್ಲ ಅಂಥೇಳಿ ಅದು ಅಶುದ್ಧ. ಅಶುದ್ಧ ಪರಿಣತಿ ಬಿಟ್ಟು ಹೋಯಿತು ಅಂದರೆ ಏನಾಯಿತು? ರಾಗದ್ವೇಷ ಮೊದಲಾದ ಪರಿಣಾಮಗಳ ಜೊತೆಗೆ, ಕ್ಷಣಿಕ ಪರಿಣಾಮಗಳ ಜೊತೆಗೆ ಅಥವಾ ಅಚೇತನ ಪರಿಣಾಮಗಳ ಜೊತೆಗೆ ಒಂದು ಜ್ಞಾನ ನಿತ್ಯನೂ ಇರೋದ ಮತ್ತು ಅನಿತ್ಯನೂ ಇರೋದ ಹೇಗೆ ಸಾಧ್ಯ ಇದೆ ಹೇಳ್ರಿ? ಅನಿತ್ಯ ಯಾವುದಿದೆ? ರಾಗ ದ್ವೇಷ ವೀತರಾಗತೆ, ಅದು ಅನಿತ್ಯ ಇದೆ ರೀ. ಜ್ಞಾನದೊಳಗೆ 2 ಭಾಗ ಇಲ್ಲವೇ ಇಲ್ಲ. ಜ್ಞಾನ ಏಕ ರೂಪದಿಂದ ನಿತ್ಯ 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 ಇದೆ. ಆ ಜ್ಞಾನ ಅನಿತ್ಯವಿರುವಂಥ ವಿಕಾರ
ವಿಕಾರ ಅಥವಾ ನಿರ್ವಿಕಾರ ಅಥವಾ ನಿರ್ವಿಕಾರದ ಮಾತಂತೂ ಅಲ್ಲಿ ಮೊದಲು ಇರೋದಿಲ್ಲ. ಆದರೆ ಯಾವಾಗ ವಿಕಾರದ ಪರಂಪರೆಯನ್ನು ಬಿಟ್ಟುಕೊಡ್ತಿದೆ ಅನ್ನೋದಕ್ಕಿಂತ ಕ್ಷಣಿಕತೆಯನ್ನು ಬಿಟ್ಟುಕೊಡ್ತಿದೆ ಅನ್ನೋದಕ್ಕಿಂತ ತನ್ನ ಸ್ವಭಾವದೊಳಗೆ ಒಂದಾಗುತ್ತಿದೆ. ಆವಾಗ ರಾಗ ದ್ವೇಷ ಮೋಹಗಳ ವಿದ್ಯಮಾನತೆಯೊಳಗೆ ಕೂಡ ಅವುಗಳಲ್ಲೇ ಅಖಂಡತೆ ಇಲ್ಲದೆ ಇರುವುದರಿಂದ ಯಾವ ಬಲ ಉಳಿಯುವುದಿಲ್ಲ. ಅವುಗಳಲ್ಲೇ ಅಖಂಡತೆ ಯಾವುದರಿಂದ ಬಂದಿತ್ತು? ಮಾಲೆಯೊಳಗೆ ಅಖಂಡತೆ ಯಾವುದರಿಂದ ಬರ್ತಿದೆ? ದಾರದ ಸಂಯೋಗದಿಂದ. ಅದೇ ಪ್ರಕಾರ ಚೈತನ್ಯ ರೂಪದ ದಾರ ಆ ಪರಿಣಾಮ ರೂಪದ ಮುತ್ತ ಅಥವಾ ಪುಷ್ಪಗಳಿಂದ ಭಿನ್ನ ಆಯ್ತು. ಅದರ ಸಂಯೋಗ ಮಾಡಲಿಕ್ಕೇನೆ ಹೋಗಲಿಲ್ಲ. ಆಗ ಮುತ್ತುಗಳ ಅಥವಾ ಪುಷ್ಪಗಳು ಯಾಗದವು ಅವುಗಳಲ್ಲಿ ಸಾಮರ್ಥ್ಯನೇ ಇಲ್ಲ. ಒಂದು ಹೂವು ಹಿಡಿದ್ರೆ, ಒಂದು ಮುತ್ತನ್ನು ಹಿಡಿದ್ರೆ ಮಾಲೆನ ಬರ್ತಿರ್ತಾರೆ. ಈಗ ದಾರದ ಸಂಪರ್ಕ ಇಲ್ಲ ಅಂದ ಮೇಲೆ ಅದು ಒಂದು ಹಿಡಿದ್ರೆ ಒಂದೇ ಬರ್ತಿದೆ. ಅದರೊಳಗೇನು ಬಲನೇ ಇಲ್ಲ, ಅಖಂಡತೆ ಇಲ್ಲ. ಹೀಗಾಗಿ ಅವು ಇರುವೆಳೆದೊಳಗೆ ಕೂಡ ಇವನಿಗೆ ಕರ್ಮ ಬಂಧ ಇಲ್ಲ. ಯಾರಿಗೆ? ಸಮ್ಯಕ್ ದೃಷ್ಟಿ. ಅವ ಎಷ್ಟು ನಮ್ಮಿಂದ ಬೇರೆ ಅದಂದ್ರೆ, ಎಷ್ಟು ಬೇರೆ ಅದನು, ಅವ ಎಷ್ಟು ಪವಿತ್ರ ಅದನು, ಅವ ಎಷ್ಟು ಶುದ್ಧ ಅದನು, ಅವ ಎಷ್ಟು ಯಥಾರ್ಥ ಅದನು. ನಾವೆಷ್ಟು ಬೇರೆ ಇದ್ದೇವೆ, ಅಪವಿತ್ರ ಇದ್ದೇವೆ, ಅಶುದ್ಧ ಇದ್ದೇವೆ. ನಾವು ಅಶುದ್ಧ ಇರುವುದರಿಂದ ನಮಗೆ ಅಶುದ್ಧತೆಯ ಅನುಭವ ಇದೆ. ಅವ ಶುದ್ಧ ಇರುವುದರಿಂದ ಅವರಿಗೆ ಶುದ್ಧತೆಯ ಅನುಭವ. ಅಶುದ್ಧತೆ ಅಂದ್ರೂ ಒಂದೇ, ದುಃಖ ಆಕುಲತೆ ಅಂದ್ರೂ ಒಂದೇ. ಶುದ್ಧ ಅಂದ್ರೂ ಒಂದೇ, ಸುಖ ನಿರಾಕುಲತೆ ಅಂದ್ರೂ ಒಂದೇ. ಏನು ಹೇಳಿತು? ಅಖಂಡ ಇರುವಂಥ ಒಂದು ಏನು ಸಿದ್ಧಾಂತದ ಒಂದು ಅಂಶ ಏನು ಪ್ರಕಟ ಆಯಿತು? ಜ್ಞಾನದೊಳಗೆ ನಿತ್ಯ ಅನಿತ್ಯತೆ ಇಲ್ಲ. ಜ್ಞಾನಪದ ಏಕಿದೆ, ಅದು ಮತಿಜ್ಞಾನ ಇರಲೇಬೇಕಾದ್ರೆ ಕೇವಲ ಜ್ಞಾನ ಇರಲಿ. ಅದು ವಿಶೇಷಣೆ ಇದೆ. ನಿಜವಾಗಿ ಜ್ಞಾನದೊಳಗೆ ಅಖಂಡತೆ ಇದೆ, ವಿಕಾರದೊಳಗೆ ಅಖಂಡತೆ ಇರಲೇ ಇಲ್ಲ. ಆದರೆ ಈ ಅಖಂಡ ಜ್ಞಾನ ಅಖಂಡವಾಗಿ ಅದರ ಜೊತೆಗೆ ಏಕಾಗುವುದರಿಂದ ಅವುಗಳಿಗೆ ಬಲ ಬಂದಿತ್ರಿ. ವಿಕಾರಗಳಿಗೆ ಒಂದು ಸಮಯದ ವಿಕಾರ ಈ ತ್ರಿಕಾಲಿ ಜ್ಞಾನ ಚೈತನ್ಯ ಅನಂತ ಗುಣಗಳ ಅಭೇದ ಪುಂಜನಾದಂಥ ವಸ್ತುವನ್ನು, ಆತ್ಮನನ್ನು ಏನು ಮಾಡ್ತಾ ಇತ್ತು? ಆಕುಲ ವ್ಯಾಕುಲ ರೂಪದ ಅನುಭವನೂ ಮಾಡಿಸ್ತಾ ಇತ್ತು. ಮತ್ತು ದುರ್ಗತಿಗಳಲ್ಲಿ ಒಯ್ದ ಯಶಿತನೂ ಇತ್ತು. ದುರ್ಗತಿ ಯಾವ ಮತ್ತು ಸುಗತಿ ಯಾವ? ಶುಭ ಅಶುಭ ಪರಿಣಾಮ ಎಲ್ಲವೂ ದುರ್ಗತಿ. ನಾಲ್ಕೂ ಗತಿಗಳ ದುರ್ಗತಿ ಅದು. ಹಾಗಂದ್ರೆ ಅವುಗಳಲ್ಲೇ ಅಖಂಡತೆ ಇರುವುದರಿಂದ ಇವು ತ್ರಿಕಾಲಿಯ ಅಭೇದ ಅಖಂಡ ಅನಂತ ಗುಣಗಳ ಪುಂಜನನ್ನು ಅಷ್ಟೆಲ್ಲ ತಿರುವು ಮರು ಮಾಡಿಬಿಟ್ಟಿರ್ತಾರೆ. ಅದ ಏನ? ವಿಕಾರದ ಪರಂಪರೆ. ವಿಕಾರದೊಳಗೆ ಅಖಂಡತೆ ಇತ್ತು. ಯಾವುದರಿಂದ? ಈ ಚೈತನ್ಯದ ಪರಿಣತಿ ಅದನ್ನು ಅಖಂಡವಾಗಿ ಹಿಡ್ಕೊಳ್ತಾ ಇರುವುದರಿಂದ. ಎಷ್ಟು ವಿಚಿತ್ರ ಮಾತಿದೆ ಅಲ್ಲ. ಅಖಂಡವಾಗಿ ಹಿಡ್ಕೊಳ್ತಾ ಇದೆ. ಅದೇ ಸಂಸಾರ ದರ್ಶನ ತೋರಿಸಿದರ ಸಂಸಾರ ವೃಕ್ಷ ಅಖಂಡೇನು ಮಧುಬಿಂದು ಬೀಳುವುದಿಲ್ರಿ. ಆದರೆ ಇವನ ಇಚ್ಛೆ ಅದರ ಜೊತೆಗೆ ಏಕತೆ ಅಖಂಡ ಇದೆ. ಇವನ ದೃಷ್ಟಿ ಅದರ ಮೇಲೆ ಅಖಂಡ ಇದೆ. ಹಾಗೆ ಸಂಯೋಗದೊಳಗೆ ಏಕ ಪ್ರಕಾರದ ಪದಾರ್ಥಗಳ ಅವಸ್ಥೆ ಇರುವುದಿಲ್ಲ. ಆದರೆ ಇವನ ದೃಷ್ಟಿ ಅಖಂಡ ಸಂಯೋಗ.
ಇದು ಸ್ಥೂಲ ವಿಕಾರಗಳ ಸಮಯದ್ದು ಅದು. ಆದ್ರೆ ಅವಕ್ಕೆ ಬಲ ಏನ ಬೆನ್ನೆಲುಬು ಆಗಿ ನಿಂತಿದಿರಲ್ಲ ಇದ ಏನ ಚೈತನ್ಯದ ಪರಿಣತಿ ತಿಳಿಬೇಕ್ರಿ. ಬೆನ್ನೆಲುಬು ಅವು ಎಂಥವೇ ಬಂದ್ರನು, ನಿಶಕ್ತಿದ್ರನು, ಸಶಕ್ತಿದ್ರನು, ಅಂತರ್ಮುಹೂರ್ತದ ಬಂಧ ಮಾಡಿಸುವಂಥವಿದ್ರನು, ಈ 70 ಕೋಟಾಕೋಟಿಯ ಬಂಧ ಮಾಡಿಸುವಂಥವಿದ್ರನು, ಇದು ಅಖಂಡವಾಗಿ ಆ ಪರಿಣಾಮಗಳಿಗೆ ಆಧಾರ ಆಗಿ ನಿಂತಿದೆ ಅಂಥೇಳಿ ಅವುಗಳಿಂದ ಅದರಿಂದ ಸಂಸಾರ ಇರ್ತಾರೆ. ಯಾವುದರಿಂದ? ವಿಕಾರದಿಂದ, ಜ್ಞಾನದಿಂದ, ವಿಕಾರದಿಂದರೆ. ಆದರೆ ವಿಕಾರಕ್ಕೆ ಬಲ ಒದಗಿಸಿದ್ದು, ಶಕ್ತಿ ಕೊಟ್ಟದ್ದು ಯಾವುದ? ಜ್ಞಾನ. ಆ ಒಂದೊಂದು ಸಮಯದ್ದು ಏನು ಮಾಡವ್ರೆ? ಏನು ಮಾಡೋದು ಸಾಧ್ಯ ಇದೆ? ಇವ ಅಖಂಡ ಪುರುಷ ಇದ್ದಾನ್ರಲ್ಲ, ಸಾಮರ್ಥ್ಯಶಾಲಿ ಪುರುಷ, ಇವ ಆಧಾರ ಕೊಟ್ಟಿದ್ದಾನ್ರಿ. ಅದರಿಂದ ಆ ವಿಕಾರದ ಪರಂಪರೆ ಇದೆಯಲ್ಲ, ಇವನನ್ನೇನು ಮಾಡಿದೆ? ನರಕ ನಿಗೋದಾದಿ ಈ 4 ಗತಿಗಳಲ್ಲೇ ಸುತ್ತಾಡಿಸ್ತಾ ಇದೆ. ತಲೆ ಕೆಳಗೆ ಮಾಡಿಸ್ತಾ ಇದೆ, ಹಾಗೆ ಮಾಡಿಸ್ತಾ ಇದೆ, ಹೀಗೆ ಮಾಡಿಸ್ತಾ ಇದೆ. ಇವು ಹೇಗೆ ನರ್ತನ ಮಾಡ್ತಾ ಇದ್ದಾನ್ರಿ. ಒಮ್ಮೆ ಅಯ್ಯೋ ಅಂತಾನೆ, ಒಮ್ಮೆ ಹಾ 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 ಅಂತ ನಡ್ತಾನೆ, ಒಮ್ಮೆ ಕ್ರೋಧಾನ್ವಿತ ಆಗ್ತಾನೆ, ಒಮ್ಮೆ ಅಭಿಮಾನದ ಅಟ್ಟಹಾಸದೊಳಗೆ. ಹೀಗೆ ಅವನನ್ನು ಏನು ಬೇಕಾದ್ದು ಮಾಡ್ತಾ ಇದ್ದೀರಿ. ಅದ ಅವ ಎಂಥವದನು? ಅನಂತ ಗುಣರತ್ನಾಕರದ ಪರಿಣತಿ. ಈಗ ಇಲ್ಲಿಗೆ 2 ಭೇದ ಆಗ್ತವ್ರಿ. ಒಂದು ಸಿದ್ಧಾಂತದ ಅಂಶ ಏನು ಪ್ರಕಟ ಆಯಿತು? ಜ್ಞಾನಮಯ ಆತ್ಮನಲ್ಲಿ, ಆತ್ಮನ ಚೈತನ್ಯ ಸ್ವಭಾವದಲ್ಲಿ, ಚೈತನ್ಯದ ಪರಿಣತಿಯಲ್ಲಿ ನಿತ್ಯ ಅನಿತ್ಯತೆ ಇಲ್ಲ. ಇದು ಒಂದು ವಿಭಾಗ ಐತ್ರಿ. ಇನ್ನು ಪರಿಣತಿ ಏನು ಹೇಳ್ತಲ್ಲ, ಅವು ಪರಿಣತಿ 2. ಒಂದು ಜ್ಞಾನದ ಅಶುದ್ಧ ಪರಿಣತಿ, ಚೈತನ್ಯದ ಅಶುದ್ಧ ಪರಿಣತಿ ಅಂತ ಹೇಳಬಹುದು, ಅಧ್ಯಾತ್ಮ ಪದ್ಧತಿ. ಇನ್ನೊಂದು ಹೇಳಬಹುದು ವಿಕಾರದ ಪರಿಣತಿ. ವಿಕಾರದಲ್ಲಿ ಅದು ಪರಿಣತಿ ರೀ. ಮುತ್ತುಗಳಲ್ಲಿ ಏನಿದೆ, ಅವು ದೊಡ್ಡವೇ ಇರಲಿ ಸಣ್ಣವೇ ಇರಲಿ, ಅವು ಪೃಥಕ್ ಅದವ್ರೆ. ಮುತ್ತನ್ನ ಕೊರಳಲ್ಲಿ ಹಾಕೊಳ್ಳಿಕ್ಕೆ ಬರುವುದಿಲ್ಲ, ಹೂವನ್ನು ಕೊರಳಲ್ಲಿ ಹಾಕೊಳ್ಳಿಕ್ಕೆ ಬರುವುದಿಲ್ಲ, ಅದು ಮಾಲೆ ಆಗ್ಬೇಕ್ರಿ. ಹಾಗಾದ್ರೆ ಈ ಜೀವ ಆ ಮಾಲೆಯನ್ನು ಕೊರಳೊಳಗೆ ಹಾಕೊಂಡಿದ್ದಾನೆ, ಜಂಜಾಲವನ್ನ. ಯಾವುದರ ಮಾಲೆ? ವಿಕಾರಗಳ ಜೊತೆಗೆ ಅಖಂಡ ದಾರವನ್ನು ಪೋಣಿಸಿದ್ದಾನೆ. ಎಂಥ ದಾರ? ಚೈತನ್ಯದ ಪರಿಣತಿ ರೂಪ. ಪರಿಣತಿ 2 ಪ್ರಕಾರ ಅಂತ ಹೇಳ್ತಲ್ಲ. ಏನ? ಒಂದು ಜೀವದ ಚೈತನ್ಯ ಪರಿಣತಿ ಅಶುದ್ಧ ಇದೆ, ಒಂದು ವಿಕಾರದ ಪರಂಪರೆ ಅಖಂಡ ಇದೆ. ಅಖಂಡತೆಯೊಳಗೆ ಅದರಲ್ಲಿ ಅಖಂಡತೆ ಇದರಿಂದನೇ ಬಂದಿದೆ. ವಿಷಯ ಸ್ಪಷ್ಟ ಐತೆಂದ್ರೆ ವಿಕಾರದೊಳಗೆ ಏನು ಬಲ ಇಲ್ಲ. ಈ ಚೈತನ್ಯ ಸ್ವರೂಪಿ ವಿಜ್ಞಾನ ಘನಪಿಂಡನನ್ನ ಎತ್ತಿ ನಿಗೋದದೊಳಗೆ ಎಸೆಯುವ ಬಲ ಒಂದು ಸಮಯದ ವಿಕಾರಕ್ಕಿದೆ ರೀ. 14ನೇ ಗಾಥೆಯಲ್ಲಿ ಹೇಳಿರುವ ಪ್ರಕಾರ ದ್ರವ್ಯದ ಸಮೀಪ ಹೋಗಿ ನೋಡಬೇಕು, ವಿಷಯದ ಸಮೀಪ ಹೋಗಿ ನೋಡಬೇಕು. ಒಂದು ಸಮಯದ ವಿಕಾರ, ಅದರೊಳಗೆ ಈ ವಿಜ್ಞಾನ ಘನಪಿಂಡನಾದಂಥ ಶಬ್ದ ಪ್ರಯೋಗ ಇದೆ ಆಗಮದೊಳಗ. ವಿಜ್ಞಾನ ಘನಪಿಂಡನಾದಂಥ ಅನಂತ ಗುಣ ರತ್ನಾಕರನಾದಂಥ ಆತ್ಮನನ್ನ ಎಲ್ಲಾದರೂ ಗತಿಗಳಲ್ಲಿ ಒಗೆಯೋದು ಎಸೆಯೋದು ಸಾಧ್ಯ ಇದೆ ಒಂದು ಸಮಯದ ವಿಕಾರ? ಇಲ್ಲ. ಆದ್ರೆ ಆ ವಿಕಾರಗಳಿಗೆ ಬಲ, ನಿರಂತರ ಬಲ ಒದಗಿಸ್ತಾ ಇದ್ದಾನೆ ಯಾವ? ಇವನೇ. ದುಃಖದ ಮಾತು, ವಿಚಿತ್ರದ ಮಾತು, ಅಪಹಾಸ್ಯದ ಮಾತ್ರೆ. ನಾವು ಸ್ವಲ್ಪ ದಾರಿಯಿಂದ ಹೋಗು ಎಳೆದೊಳಗೆ ಎಡವಿದರೆ ಅಲ್ಲೇ ಇರುವಂಥ ಜನರ ನಗ್ತಾರೆ. ಹೌದಿಲ್ಲ? ಹೋಗು ಎಳೆದೊಳಗೆ
ಕಾಲು ಜಾರಿಗರ ನಗ್ತಾರೆ. ಆದ್ರೆ ಇವು ಸಮಯಕ್ಕೆ ತನ್ನ ಪ್ರಭುತ್ವವನ್ನು, ತನ್ನ ಪೂಜ್ಯತ್ವವನ್ನು, ತನ್ನ ಗಾಂಭೀರ್ಯವನ್ನು ಕಳ್ಕೊಂಡ ಎಲ್ಲೆಲ್ಲಿ ಒಂದು ಸಮಯದ ವಿಕಾರದ ಜೊತೆಗೆ ಜಾರಿ ಹೋಗ್ತಾ ಇದ್ದಾನಲ್ಲ. ಅರೆ, ಸಂಸಾರ ಅಂತಂದ್ರೆ ಏನ? ಒಳ್ಳೆ ರೀತಿಯಿಂದ ಸ್ವಭಾವದಿಂದ ಜಾರೋದ್ರ ಹೆಸರು ಸಂಸಾರ. ಒಳ್ಳೆ ರೀತಿಯಿಂದ. ಒಳ್ಳೆ ರೀತಿಯಿಂದ ಅಂದ್ರೆ ಏನ? ಹೀಗೆ ಹೋಗ್ತಾ ಹೋಗ್ತಾ ಹೀಗೆ ಜಾರಿ ಮತ್ತೆ ನಿಲ್ಲೋದಲ್ಲ, ಜಾರೋದದು, ಬೀಳೋದಂದ್ರೆ ಪೂರ ಮಸ್ತಕದವರೆಗೆ ಧರಾಶಾಹಿ. ಚೆನ್ನಾಗಿ ಸ್ವಭಾವದಿಂದ ಜಾರುವುದರ ಹೆಸರೇನಿದೆ? ಸಂಸಾರ. ಅಲ್ಲಿ ಯಾರ್ಯಾರು ನಗಬೇಕ್ರಿ? ಇವು ಎಡವಿದ್ದಕ್ಕ, ಇವು ಜಾರಿದ್ದಕ್ಕ ಪೂರನ ಚೆನ್ನಾಗಿ ಜಾರಿ ಬೀಳ್ತಾನೆ. 1 ಫೂಟ್ ಜಾರಲಿಲ್ಲ, 2 ಫೂಟ್ ಜಾರಲಿಲ್ಲ, ಜಾರ್ತಾ ಜಾರ್ತಾ ತಕ್ಷಣ ಸಾವಧಾನ ಆಗಲಿಲ್ಲ. ಆದವರು ಬಹಳ ಮಂದಿಗೆ, ಆದ್ರೆ ನಾನು ಆಗಲಿಲ್ಲ. ಆದವ್ರು ಬಹಳ ಮಂದಿ, ಎಷ್ಟ? ಅನಂತ ಜೀವರುಗಳ ಸಿದ್ಧಾಲಯದೊಳಗೆ ವಿರಾಜಮಾನ. ಜಾರ್ತಾ ಜಾರ್ತಾ ಸಾವಧಾನ. ನಾವು ಸಮಯಕ್ಕೆ ಎಲ್ಲೆಲ್ಲಿ ಜಾರ್ತಾ ಇದ್ದೇವ್ರಿ? ಎಷ್ಟೆಷ್ಟು ಪ್ರಮಾಣದಿಂದ ಜಾರ್ತಾ ಇದ್ದೇವೆ? ಗತಿಬಂಧ ಭವಿಷ್ಯದ ಒಂದೇ ಆದ್ರೂ ಕೂಡ ಅನಂತ ಗತಿಗಳದ್ದು, ಅಥವಾ ಎಷ್ಟಿದಾವಷ್ಟು ಗತಿಗಳನ್ನ ಈ ಸದ್ಯಕ್ಕೆ ನಮ್ಮ ಆತ್ಮನಲ್ಲಿ ಏನಿದೆ? ಸಂಗ್ರಹ ಇದೆ. ಪರಿಣತಿ ಹೇಳಿದರೆ ಅಶುದ್ಧ ಪರಿಣತಿ ಬಿಟ್ಟು ಹೋಗಿದೆ. ಮೊದಲೇನಾಯಿತು? ಜ್ಞಾನದೊಳಗ ಚೇತನ ಅಚೇತನ ಪದಾರ್ಥಗಳ ಜ್ಞಾನ ತಿಳುವಳಿಕೆ ಆಯಿತು, ನಿರ್ಣಯ ಆಯಿತು, ಶ್ರದ್ಧೆ ಆಯಿತು. ದ್ರವ್ಯದಿಂದ ದ್ರವ್ಯದ ಭಿನ್ನತೆಯನ್ನು ಜಾತಿಯಪೇಕ್ಷಾದಿಂದ ಅತ್ಯಂತ ಸ್ಪಷ್ಟ ರೂಪದಿಂದ ನಂಬಿಬಿಟ್ಟ, ತಿಳ್ಕೊಂಡು. ಆಮೇಲೆ ಪರಿಣಾಮ ಮತ್ತು ಆ ಯಾವ ತ್ರಿಕಾಲಿ ಸ್ವಭಾವ, ನೀನು ಹೇಳಿದ್ದಿತ್ತು, ವಿಕಾರಿ ಪರಿಣಾಮ, ನಿರ್ವಿಕಾರಿ ಸ್ವಭಾವ, ಅವುಗಳ ಮಧ್ಯದೊಳಗ ಸೂಕ್ಷ್ಮ ಜ್ಞಾನದ ಮೂಲಕ ಯಾವಾಗ ಸಾಮರ್ಥ್ಯ ಬರ್ತಿದೆ? ಸೂಕ್ಷ್ಮ ಜ್ಞಾನದ ಮೂಲಕ ವಿಕಾರಿ ಭಾವ ಮತ್ತು ನಿರ್ವಿಕಾರಿ ಸ್ವಭಾವದೊಳಗ ಇರುವಂಥ ಭಿನ್ನತೆಯನ್ನು ತಿಳಿಯುವ ಶಕ್ತಿ ಯಾವಾಗ ಬರ್ತಿದೆ ಈ ಜೀವನಿಗೆ? ಮೊದಲ ಜಾತಿಯ ಅಪೇಕ್ಷಾದಿಂದ, ಕ್ಷೇತ್ರದ ಅಪೇಕ್ಷಾದಿಂದ ಯಾವ ಭಿನ್ನದವಲ್ಲ ಅವುಗಳಿಂದ ಸಂಪೂರ್ಣ ಭಿನ್ನತೆಯ ನಿರ್ಣಯ ಆದಮೇಲೆ ಬರ್ತಿದೆ ನೋಡ್ರಿ. ಕ್ರಮ ಅಂತೂ ಹೀಗೆ ಇದೆ. ನಾನು ಎರಡೂ ಒಟ್ಟೊಟ್ಟಿಗೆ ಮಾಡ್ತೇನೋ ಅಂತಂದ್ರೆ ಅದು ಆಗು ಮಾತಲ್ಲ ಅಂತ ಆಗಮ ಹೇಳ್ತಿದ್ದೀರಿ. ನಾವು ಹೇಗೆ ತಿಳ್ಕೊಳ್ಳೋದು ಹಾಗೆ ತಿಳ್ಕೊಳ್ಳೋದ್ರಿ. ಮೊದಲ ಕ್ಷೇತ್ರದಿಂದ ಭಿನ್ನ ಇರೋದು ಇನ್ನೂ ಬಹಳ ಇದೆ. ಕ್ಷೇತ್ರದಿಂದ ಭಿನ್ನ ಇರೋ ಪದಾರ್ಥದಿಂದ ಭಿನ್ನತೆಯನ್ನು ಮೊದಲು ನೀನು ನಿರ್ಣಯ ಮಾಡಿ. ಆಮೇಲೆ ಏಕಕ್ಷೇತ್ರಾವಿಗಾಹಿಯಾಗಿರುವಂಥ ವಿಜಾತಿ ಪದಾರ್ಥಗಳಲ್ಲಿ ಇರುವಂಥ ಭೇದದ ನಿರ್ಣಯ ಮಾಡ. ಆಮೇಲೆ ನಿನಗ ಅರೂಪಿ ನಿರ್ವಿಕಾರ ಸ್ವಭಾವ ಮತ್ತು ವಿಕಾರಿ ಭಾವ, ಅವು ಎರಡೂ ಅರೂಪಿ ಅದಾವ್ರಿ. ಅವುಗಳ ನಿರ್ಣಯ ಮಾಡಬೇಕಾದ್ರೆ ಆ ಎರಡು ಏನದಾವಲ್ಲ ಪ್ಲಾಟ್ಫಾರ್ಮ್, ಅವುಗಳನ್ನು ದಾಟಿ ಬರಬೇಕಾಗುತ್ತೆ. ಅರೆ, ಕಾಣಿಸ್ತಿದೆ ತುಷಮಾಶ ಮುನಿಯ ಮಾತ, ಶಿವಭೂತಿ ನಾಮದ ಮುನಿಯ ಮಾತ ಕಾಣಿಸ್ತಿದೆ. ಆಗಮದಲ್ಲಿ ಯಾರ್ಯಾರ್ದೋ ಮಾತ ಹಿಂದನು ಹೇಳಿದ್ದನ್ನ ಏನ ತುಷಮಾಸ ಮುನಿ ಹಾಗೆ ಆಗಿಬಿಟ್ರೆ ಒಳ್ಳೆಯದಲ್ಲ. ಪೀಯೂಷದ ಕಥನದ ಒಳ್ಳೆಯಕ್ರಿ. ಪೀಯೂಷವನ್ನು ಈಗ ತಾವೆಲ್ಲರೂ ಪಕ್ಕಕ್ಕಿಟ್ಟಿದ್ದೀರಿ ಅಂಥೇಳಿ ನನಗೆ ಗೊತ್ತರಿ. ಯಾಕೆ ಅಂತಂದ್ರೆ ವಿಷದ ಮುಖ್ಯತೆ ಇದೆ ನಮಗೆ, ಅದನ್ನು ಪಾನ ಮಾಡ್ತಾ ಇದ್ದೀರಿ ಅನ್ನೋದು ಗೊತ್ತರಿ. ಒಂದ್ಸಲ ಆಯ್ತು, ಇನ್ನೊಂದ್ಸಲ ಓದ್ತಾ ಇದ್ದೀರಿ. ತುಂಬ ಒಳ್ಳೆಯ ವಿಷಯ. ಅರೆ, ಆ ಪೀಯೂಷವನ್ನು ಈ ಅಮೃತ ಪಾನ ಬಿಟ್ಟ
ಸ್ವಲ್ಪ ಸ್ವಲ್ಪ ಕೂಡ ಪಾನ ಮಾಡೋದ, ಅದರ ರಸಾಸ್ವಾದದಿಂದ ಪ್ರಭಾವಿತ ಆಗೋದ ನಿಜವಾಗಿ ಧೈರ್ಯಶಾಲಿಗಳ ಮಾತಿದೆ. ಹೇಳಿದ್ದಿತ್ತು, ಸಮಯಸಾರ ಸುಲಭ ಗ್ರಂಥ. ಸಮಯಸಾರ ಸುಲಭ ಗ್ರಂಥ ವಾಚನದ ಸಲುವಾಗಿ, ತಿಳಿಯುವ ಸಲುವಾಗಿ. ಆದರೆ ಅನುಭವದ ಸಲುವಾಗಿ ಸಮಯಸಾರದ ವಿಷಯ ಅಲೌಕಿಕನೇ ಇದೆ. ಲೌಕಿಕದ ಒಳಗೆ ಇದ್ದುಕೊಂಡು ಆಗೋದನೇ ಇಲ್ಲದು. ಆದ್ರೆ ಕಾಣಿಸ್ತಿದೆ ನಮಗೆ ಸುಲಭ. ಪ್ರವಚನ ಸಾರ ಜ್ಞಾನದ ವಿಷಯ ಇದೆ, ಪ್ರಭು ಜ್ಞಾನದ ವಿಷಯ ಇದೆ. ಪ್ರವಚನ ಸಾರದ ಸಲುವಾಗಿ ಪ್ರವಚನ ಸಾರ ಒಂದು ಅಂಶ ರೂಪದಿಂದ ತಿಳಿದು ಬರಬೇಕಾದ್ರೆ, ಪ್ರಯೋಜನಭೂತ ಅಂಶ ತತ್ವದ ಗ್ರಹಣ ಆಗಬೇಕಾದ್ರೆ, ಸಾರ ತತ್ವದ ಗ್ರಹಣ ಆಗಬೇಕಾದ್ರೆ 2 ಪ್ರಕಾರದ ಯೋಗ್ಯತೆ ಬೇಕು. ಒಂದು ಸರ್ವಜ್ಞ ಪ್ರಭುವಿನ ನಿರ್ಣಯ, 2ನೇದ ಜ್ಞಾನ ಸ್ವಭಾವದ ವಿಶ್ವಾಸ. ಜ್ಞಾನ ಪ್ರಧಾನ ಗ್ರಂಥ ಅಂತ ಹೇಳಿ ಹೇಳಿದ್ರ, ಜ್ಞಾನಿಗಳ ಹೇಳಿದರೆ ಜ್ಞಾನ ಪ್ರಧಾನ ಗ್ರಂಥ ಇದ್ರೂ ನನಗೆ ಅಷ್ಟು ಏನು ಒಂದು 25 ವ್ಯಾಖ್ಯಾನ ಅದಾವ. ಅದರೊಳಗೆ ಅಷ್ಟರದ ಅನುವಾದ ಮತ್ತು ಏನದ ಪ್ರೂಫ್ ಕರೆಕ್ಷನ್ ಮಾಡುವ ಸಮಯದೊಳಗೆ 3-4 ಬಾರಿ ಆದ ನಂತರ ನಾನು ಒಂದು ಮಾತು ತಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿಯವರೆಗೆ ನಾನು ಎಷ್ಟು ಗ್ರಂಥದ ಅನುವಾದ ಮಾಡಿದ್ದೇನಲ್ಲ, ಎಷ್ಟು ಗ್ರಂಥಗಳದ್ದ ಕೃತಿಗಳದ್ದ ಅನುವಾದ ಮಾಡುವ ವೇಳೆದೊಳಗೆ 3 ಬಾರಿ ವಾಚನ ಆಗ್ತಿದೆ. ಒಮ್ಮೆ ನೋಡ್ಬೇಕಾದ ಒಂದು ಪ್ಯಾರ ಓದ್ಬೇಕು, ಆಮೇಲೆ ಮನನ ಮಾಡಬೇಕು, ಆಮೇಲೆ ಬರೆಯುವ ವೇಳೆದೊಳಗೆ 2-3 ಬಾರಿ ಬುದ್ಧಿಯೊಳಗೆ ಒಂದೊಂದು ವಾಕ್ಯದ ವಿಷಯ ಬರ್ತಾ ಇರ್ತಿದೆ. ಆಮೇಲೆ ಪ್ರೂಫ್ ರೀಡಿಂಗ್ 3 ಬಾರಿ ಆಗ್ತಿದೆ. ಹೀಗಾಗಿ ಕಡಿಮೆ ನಂದು 5 ಬಾರಿ ವಾಚನ ಆಗ್ತಿದೆ. ಹೀಗಾದ ನಂತರ ನನಗೆ ಹೇಳುವ ಮಾತು ಇದೆ, ಇಲ್ಲಿಯವರೆಗೆ ಎಷ್ಟು ಗ್ರಂಥಗಳ ಅನುವಾದ ಮಾಡಿದ್ದೇನೋ ಅಷ್ಟು ಕಾರ್ಯ ಮಾಡಿದ ನಂತರ ನಾ ಪುನಃ ಓದಲಿಲ್ಲ. ಗ್ರಂಥ ರೂಪದಿಂದ ಬಂದ ಮೇಲೆ ಪುನಃ ಓದಲಿಲ್ಲ. ಆದ್ರೆ ಈ PUC 2 ಬಾರಿ ಓದಿ. ಆ ಅಷ್ಟದ ಸಂಯೋಗದಿಂದ ನನಗೆ ಬಂದಿರುವಂಥ ನಿರ್ಣಯ ಏನಪ್ಪ ಅಂತಂದ್ರೆ, ಇದು ಜ್ಞಾನಪ್ರಧಾನ ಗ್ರಂಥ ಅಂತ ಹೇಳಿ ಹಾಗೆ ಹೇಳಿದರು. ಇದರೊಳಗಂತೂ ಚಾರಿತ್ರದ ವ್ಯಾಖ್ಯೆ ಇದೆಯಲ್ಲ, ಸಾಮ್ಯ ಭಾವಕ್ಕೆ ಪ್ರಾಪ್ತ ಆಗುತ್ತೇನೋ ಅಂಥೇಳಿ ಹೇಳಿದಾರಲ್ಲ, ಆ ಸಾಮ್ಯ ಭಾವ ಅಂದ್ರೂ ಶುದ್ಧೋಪಯೋಗ, ಆ ಸಾಮ್ಯ ಭಾವ ಅಂದ್ರೂ ಚಾರಿತ್ರ. 5 ಗಾಥೆ ಮಂಗಲಾಚರಣೆ ಹೇಳಿದಾರಲ್ಲ, ಧನ್ಯ ಧನ್ಯ ನನ್ನ ಅಂತರಂಗದೊಳಗ ಅನ್ನಿಸ್ತಾ ಇದೆ, ಅನ್ನಿಸಿ ಹೋಗಿದೆ ಬಹಳಷ್ಟು ಬಾರಿ. 5 ಗಾಥೆ ಏನದವಲ್ಲ, ಅಲ್ಲೇನ ಮಂಗಲಾಚರಣೆ ಮಾಡಿದರೆ ನಿಜವಾಗಿನ ಆ 5ನೇ ಗಾಥೆಯ ಕೊನೆಯ ಉತ್ತರಾರ್ಧದ ಒಂದೇನು ಪಾದ ಇದೆ, ಗಾಥೆಯ ಪಾದ ಉತ್ತರಾರ್ಧ 4 ಭೇದ ಅಂತವ್ರೆ ಒಂದು ಗಾಥೆಯೊಳಗ. ಕೊನೆಯದ್ದೇನು ಇದೆ ಅಲ್ಲ, ಅದ 5ನೇ ಗತಿಗೆ ತೆಗೆದುಕೊಂಡು ಹೋಗುವಂಥದ್ದಿದೆ. ಜೀವವನ್ನು ಪಂಚಮ ಭಾವದ ಪರಿಚಯ ಮಾಡುವಂಥದ್ದು ಇದೆ. ಪಂಚ ಪರಮೇಷ್ಠಿಗಳ ಮಧ್ಯದೊಳಗೂ ಕೂತ ಅತ್ಯಂತ ಒಡನಾಟದಿಂದ ಅವರ ಜೊತೆಗೆ ಮಾತನಾಡುವಂಥದ್ದು ಇದೆ. ಮತ್ತು ಅದುವೇ ಇದೆ ಮುಂದೆ ಬರುವಂಥ ಯಾವ 270 ಗಾಥೆ ಅದಾವಲ್ಲ, ಆ ಗಾಥೆಗಳಲ್ಲಿ ಅದೇ 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 ಭಾವ ಹಾಸುಹೊಕ್ಕಾಗಿ ಭಿನ್ನ ಭಿನ್ನ ರೂಪದಿಂದ ಕಾಣಿಸಿಕೊಂಡಿದೆ. ಅದರದೇ ವಿಸ್ತಾರ. ಯಾವ ಪ್ರಕಾರ ಪೂಜ್ಯಪಾದ ಸ್ವಾಮಿ ಹೇಳಿದಾರಲ್ಲ, ಜೀವ ಪುದ್ಗಲಗಳು ಭಿನ್ನವಿವೆ ಎಂಬುದು ತತ್ವದ ಸಾರ ಅಂಥೇಳಿ, ಅದೇ ಪ್ರಕಾರ ಆ ಗಾಥೆಯ ಯಾವ ಆ ತುಂಡ ಇದೆ ಅದರದೇ ವಿಸ್ತಾರ ಆ 270 ಗಾಥೆ. ಯಾವನೋ ಭಾಗ್ಯಶಾಲಿ ಜೀವ ಯಾವುದೋ ಕಾಲದೊಳಗ ಕನ್ನಡ ಭಾಷೆಯ ಮಾಧ್ಯಮದಿಂದ ಅದರ ರಸಾಸ್ವಾದವನ್ನು ಪಡೆಯುವಂಥವ ಇದ್ದಾನೆ, ಹುಟ್ಟಿ ಬರುವಂಥವ ಇದ್ದಾನೆ ಅಂಥೇಳಿ ಆ ಕೃತಿ ಆದದ್ದಿದೆ.
ನಮ್ಮಂಥ ನಪುಂಸಕರ ಸಲುವಾಗಿ ಆಗಿಲ್ಲ. ನಾವೇನು ವಿಚಾರ ಮಾಡುವ ಅವಶ್ಯಕತೆ ಇಲ್ಲ, ತಾವು ಮಾಡುವ ಅವಶ್ಯಕತೆ. ಮಹಾಭಾಗ್ಯ ಇತ್ತು ಅಂತಂದ್ರೆ ಅದರ ಅಭ್ಯಾಸ ನಡೀತಿದ್ದೀರಿ. ಎಲ್ಲ ಬಿಟ್ಟುಕೊಟ್ರೆ ಗ್ರಂಥದೊಳಗೆ ಭೇದ ಮಾಡ್ತೀರಿ ಎಲ್ಲ. ಆದ್ರೆ ಗ್ರಂಥದೊಳಗ ಸರ್ವಜ್ಞ ಪ್ರಭುವಿನ ವಾಣಿಯೊಳಗ ಭೇದ ಇದೆ. ಗ್ರಂಥದೊಳಗ ಸರ್ವಜ್ಞ ಪ್ರಭುವಿನ ವಾಣಿ ಭೇದ ಇದೆ. ಸಮಗ್ರ ರೂಪದಿಂದ ಗಣಧರ ಭಗವಂತರ ತಿಳಿದರೇಂದ್ರ ದಿವ್ಯಧ್ವನಿಯನ್ನು ಸಮಗ್ರ ರೂಪದಿಂದ ಸರ್ವಜ್ಞ ಪ್ರಭುವಿನ ಸರ್ವಾಂಗದಿಂದ ಏನು ಬಂತು, ಪ್ರಸಾರಿತ ಆಯಿತು, ಅದನ್ನೆಲ್ಲ ಗಣಧರ ಭಗವಂತರು ತಿಳಿದರೇನ್ರಿ ಸಮಗ್ರ ರೂಪದಿಂದ. ಹಾಗಾದ್ರೆ ಆ 4 ಜ್ಞಾನಧಾರಿಯನ್ನು 12 ಅಂಗರೂಪದಿಂದ ತನ್ನ ಜ್ಞಾನದೊಳಗೆ ವಿಭಾಜನೆ ಮಾಡಿದ ಆ ದಿವ್ಯ ಧ್ವನಿಯನ್ನು, ಆ ವಿಭಾಜಿತಗೊಂಡಿರುವಂಥ 12 ಅಂಗ ಒಂದೊಂದು ಅಂಶ ಒಂದೊಂದು ಬಿಂದು ರೂಪದಿಂದ ಬೃಹತ್ ಗ್ರಂಥ ಆಗಿ ನಿಂತಿತು. ಬೃಹತ್ ಗ್ರಂಥ ಷಟ್ಖಂಡಾಗಮಿ ಎಷ್ಟಿದೆ, ಬೃಹತ್ ಗ್ರಂಥ ಆಕಾರ ಧಾರಣ ಮಾಡಿ ನಿಂತು. ಹಾಗಾದ್ರೆ ದಿವ್ಯಧ್ವನಿಯೊಳಗ ಮತ್ತು ಆ ಗ್ರಂಥದೊಳಗ ಸಾಮ್ಯತೆ ಇದೆ ಅಂದ್ರೆ ಅದರದ ಅಂಶ ಇದೆ, ಈ ಮಾತು ಸರಿ. ಅದರ ಭೇದಂತೂ ಇದೆಲ್ಲ. ಶ್ರುತ ಜ್ಞಾನಕ್ಕ ಮತ್ತು ಕೇವಲ ಜ್ಞಾನಕ್ಕ, ಅನಕ್ಷರ ರೂಪದ ದಿವ್ಯಧ್ವನಿಗೆ ಮತ್ತು ಪುದ್ಗಲದ ವಿಕಾರ ರೂಪದ ಅಕ್ಷರ ರಚನೆಗೆ ಬಹಳ ವ್ಯತ್ಯಾಸ ಇದೆ. ವಿಕಾರ ಇದೆ. ಶಬ್ದ ವಿಕಾರ ಅಂತ ಹೇಳಿದಾರ್ರಿ ಜ್ಞಾನಿಗಳು ಹೇಳಿದರು. ನನ್ನಲ್ಲಿ ಆ ಪ್ರಕಾರದ ಧೈರ್ಯ ಇಲ್ಲ, ಆದ್ರೆ ಅದರದೇ ಆಧಾರದಿಂದ ಶಬ್ದ ವಿಕಾರ. ಅದರ ಸಲುವಾಗಿ ಎಲ್ಲ ಪಕ್ಕಕ್ಕಿಟ್ಟ ದಿವ್ಯಧ್ವನಿಯನ್ನ ಪ್ರತ್ಯಕ್ಷ ದಿವ್ಯಧ್ವನಿಯನ್ನ ತಮ್ಮ ಸಾನ್ನಿಧ್ಯಕ್ಕೆ ತಂದುಕೊಳ್ಳೋದು ಅಥವಾ ತಮ್ಮ ಜ್ಞಾನವನ್ನ ದಿವ್ಯಧ್ವನಿಯ ಸಾನ್ನಿಧ್ಯಕ್ಕೆ ಕೊಂಡೊಯ್ಯೋದ ಅವಶ್ಯಕ ಇದೆ. ಇಷ್ಟು ಹೇಳ್ತೇನೆ. ನಿಮ್ಮದು ಹೇಗೆ ಯೋಗ ಯೋಗ್ಯತೆ ಭವಿತವ್ಯ ಇದೆ ಹಾಗೆ ನೀವು ಕಾರ್ಯ ಮಾಡಿರಿ. ಓದಿದ್ರೇನ, ಎಷ್ಟು ಓದಿದ್ರಿ, ಇನ್ಮೇಲೆ ನನಗದನ್ನು ಕೇಳುವ ಅವಶ್ಯಕತೆ ಇಲ್ಲ. ಇಲ್ಲಿ ಜನವಾಣಿ ಎದುರಿ ನಾನು ಹೇಳ್ತಾ ಇರ್ತೇನೆ. ನಿಮ್ಮ ಸಲುವಾಗಿ ಆಗಿದ್ರೆ ನೀವು ಓದಬಹುದು, ಇಲ್ಲದೆ ಇದ್ರೆ ಮತ್ತೇನೇನೋ ಮಾಡ್ಬೋದು. ದಿವ್ಯಧ್ವನಿಯನ್ನು ಪಕ್ಕಕ್ಕೆ ಇಟ್ಟು ಅನ್ಯ ಗ್ರಂಥದ ವಾಚನ ಮಾಡೋದ, ಇದು ಯಾವ ಪರಿ ಅನಾದರ ಇದೆ ಶುದ್ಧಾತ್ಮನ ಮತ್ತು ಸರ್ವಜ್ಞ ಪ್ರಭುವಿಂದ. ಇದರದ ವಿಚಾರ ತಾವು ಸ್ವಲ್ಪ ಗಂಭೀರವಾಗಿ ಮಾಡಿದರೆ ತಮ್ಮ ಕಲ್ಯಾಣಕ್ಕೆ ಭವಿಷ್ಯದ 100 ಭವದ ನಂತರ ಅನುಕೂಲ. ಈಗ ಇಲ್ಲಿ ನಡೆದಿರುವ ಮಾತ ಮೊದಲ ಸಂಯೋಗಿ ಪದಾರ್ಥದಿಂದ. ಯಾವ ಸಂಯೋಗಿ? ಕ್ಷೇತ್ರದಿಂದ ಭಿನ್ನ. ಅರೆ ಪ್ರತ್ಯಕ್ಷ ಇಂದ್ರಿಯ ಜ್ಞಾನದಿಂದ. ಇಂದ್ರಿಯ ಜ್ಞಾನ ಮತ್ತು ಮನಸ್ಸಿನ ವಿಷಯ ಎರಡೂ ಬೇರೆ ಇದಾವಂಥೇಳಿ ಅನ್ನಿಸ್ತಿದೆ ಅನಿಲ್ರಿ? ಇಂದ್ರಿಯ ಜ್ಞಾನದ ಬೆನ್ನನ ಮನಸ್ಸು ಹತ್ತಿ ಹೋಗ್ತಾ ಇದೆ. ಮನಸ್ಸು ಇಂದ್ರಿಯ ಜ್ಞಾನದ ಅನುಸರಣೆ ಮಾಡ್ತಾ ಇದೆ. ಈ ಮಾತು ಸತ್ಯ ಇದ್ರೂ ಕೂಡ ಇಂದ್ರಿಯ ಜ್ಞಾನದ ವಿಷಯ ಮತ್ತು ಮನಸ್ಸಿನ ಜ್ಞಾನದ ವಿಷಯ ಬೇರೆ ಅದಾವ್ರಿ. ಏನು ಬೇರೆ ಅದಾವು? ಮೊದಲು ಇಂದ್ರಿಯ ಜ್ಞಾನ, ಚಕ್ಷು ಇಂದ್ರಿಯದ ಮೂಲಕ ತಿಳಿದು ಬರುವಂಥ ಕ್ಷೇತ್ರ ಸಾಪೇಕ್ಷ ಭಿನ್ನ ಇರುವಂಥ ಸಂಯೋಗಿ ಪದಾರ್ಥಗಳ ಕುರಿತು ಪ್ರಾಣ ಕೊಡೋದನ್ನ, ಕಷಾಯವಶ ಆಗೋದನ್ನ, ಆಕುಲ ವ್ಯಾಕುಲ ಆಗೋದನ್ನ ಮೊದಲು ನಾವು ಬಿಟ್ಟು ಬಿಡಬೇಕಾಗೋದು. ನಮ್ಮ ಜೀವನದೊಳಗಿನ ಮೊದಲು ಅದಕ್ಕೆ ಹೋಗ್ಬೇಕಾಗೋದು. ಆಮೇಲೆ 2ನೇ ಸ್ಥಾನದೊಳಗಿದೆ ಏಕಕ್ಷೇತ್ರಾವಗಾಹ ರೂಪದಿಂದ ಇದ್ರೂ ಕೂಡ ಮನಸ್ಸಿನ ಮೂಲಕ ನಿರ್ಣಯ ಮಾಡಬಹುದಾಗಿದೆ. ಇದು ಭಿನ್ನ ಇದೆ ಅಂತ. ಆಮೇಲೆ ಆ ಮನಸ್ಸಿನ ಯಾವುದು ಭಿನ್ನ? ದೇಹ ವಿಜಾತಿ ಇದೆ ಅಲ್ಲ, ಇದರ ಭಿನ್ನತೆಯ ನಿರ್ಣಯ ಮಾಡೋದು. 2 ಆದು ವಿಭಾಗ. 3ನೇದ್ದ ಆಮೇಲೆ ಏನ? ಅರೂಪಿ. ಅಲ್ಲಿ ಮನಸ್ಸಿನ ಕಾರ್ಯ ಇಲ್ಲ,
ಆ ಅರೂಪಿ ಜ್ಞಾನ ಮನಸ್ಸಿನ ಮಾಧ್ಯಮದಿಂದನೇ ಮಾಡ್ತಿದೆ. ಅದರ ಅತ್ಯಂತ ಸೂಕ್ಷ್ಮ ಇದೆ ಅದ ಆ ಜ್ಞಾನ. ಈ ಎರಡರ ಮಧ್ಯದೊಳಗೆ ಯಾವ ಎರಡ? ಈಗ ನಿನ್ನೆಯಿಂದ ನಡೀತಾ ಇದೆ ಅನ್ನೋ ಮೊನ್ನೆಯಿಂದ ಗೊತ್ತಿಲ್ಲ. ವಿಕಾರಿ ಭಾವ. ಭಾವ ಭಾವದ ಅರ್ಥ ಅನೇಕದವ್ರೆ. ಸದ್ಭಾವ ಇದೆ, ವಿದ್ಯಮಾನತೆ ಇದೆ. ಇದೆ ಭಾವ ಅಂದ್ರೆ ಇದೆ. ವಿಕಾರಿ ಭಾವ. ಎರಡನೇದೇನ? ನಿರ್ವಿಕಾರಿ ಸ್ವಭಾವ. ಇದರ ಮಧ್ಯದೊಳಗೆ ಬಿಟ್ಟು ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಹಿಡಿದು ಮತ್ತೆ ಮತ್ತೆ ಆ ಕಡೆಯಲ್ಲಿ ಇವನ ರುಚಿನೇ ಇಲ್ಲ, ಏಕತ್ವನೇ ಇಲ್ಲ ಅಂದ ಕೂಡಲೇ ಇಲ್ಲಿ ಕಾರ್ಯ ನಡೀತಿದೆ. ಇಲ್ಲಿ ಕಾರ್ಯ ನಡೆದ ನಂತರ ಎಷ್ಟೋ ಕಾಲ ಕಳೆದ ನಂತರ ನಿರ್ಣಯ ಅಂತೂ ಆಗ್ತಿದೆ. ವಿಕಾರಿ ಭಾವ ಬೇರೆ ಇದೆ, ನಿರ್ವಿಕಾರ ಸ್ವಭಾವ ಬೇರೆ ಇದೆ. ಇದರ ನಿರ್ಣಯ ಜ್ಞಾನಕ್ಕಾದ ನಂತರ ಎಷ್ಟೋ ಕಾಲ ಕಳೆದು ಹೋಗ್ತಿದ್ದೀರಿ. ಕಾಲ ಅಂದ್ರೆ ಪರಾವರ್ತನದ ಕಾಲ ಅಥವಾ ಉತ್ಸರ್ಪಿನಿ ಅವಸರ್ಪಿನಿ ಕಾಲ ಅಂತ ತಿಳಿಬೇಡ್ರಿ. ಕಾಲ ಅಂದ್ರೆ ಅಂತರ್ಮುಹೂರ್ತ ಕಾಲನೂ ಇರ್ಬೋದು, ಒಂದು ವರ್ಷದ ಕಾಲನೂ ಇರ್ಬೋದು, ಒಂದು 4 ಭವದ ಕಾಲನೂ ಇರ್ಬೋದು. ತಿಳಿತೇನೆ. ಆ ಜ್ಞಾನದ ಅಭ್ಯಾಸದೊಳಗೆ, ಆ ಜ್ಞಾನದ ರುಚಿಯೊಳಗೆ, ಆ ಜ್ಞಾನದಲ್ಲೇ ಸಾವಧಾನತೆಯೊಳಗೆ ಯಾವ ಜ್ಞಾನ? ವಿಕಾರಿ ಭಾವ ಮತ್ತು ನಿರ್ವಿಕಾರಿ ಸ್ವಭಾವ. ಅವುಗಳ ಭಿನ್ನತೆಯನ್ನು ತಿಳಿಯುವುದರೊಳಗ ಈ ಜ್ಞಾನದ ರುಚಿ ಇರುವುದರಿಂದ ಅವನಿಗೆ ಆತ್ಮನ ಅನುಭೂತಿ ರೂಪದ ಅಪೂರ್ವ ಕಾರ್ಯ, ಅವನ ಕಲ್ಯಾಣ ರೂಪದ ಕಾರ್ಯ, ಅವನ ಹಿತ ಆಗುವಂಥ ಕಾರ್ಯ ಆಗುವುದಿದೆ. ಅದರ ಸಲುವಾಗಿ ಮೊದಲು ಇವುಗಳಿಂದ ತೀರ ನಿವೃತ್ತ ಆಗಬೇಕು. ಈ ದೃಷ್ಟಿಕೋನದಿಂದ ಆ ಪಂಚಗಾಥೆಗಳನ್ನು, ಮಂಗಲಾಚರಣೆಯ ಗಾಥೆಗಳನ್ನು ಬರೀ ಗಾಥೆ ಓದಿದ್ರ, ಮೂಲ ಗ್ರಂಥ ತಗೊಂಡು ಬರೀ ಗಾಥೆ ಓದಿದ್ರ ಈ ಜೀವಕ್ಕೆ ಅದೆಷ್ಟು ಲಾಭ ಆಗ್ತಿದೆ. ಪ್ರದೇಶಗಳ ಎಷ್ಟು ಪ್ರಸನ್ನ ಆಗ್ತವೆ ಅದನ್ನ ಯಾರು ಅನುಭವಿಸಿದರೋ ಅವರಿಗೆ. ಹುಚ್ಚರ ಹಾಗೆ ಭಿಕ್ಷುಕರ ಹಾಗೆ ತಿರುಗಿದ್ರೆ ಆಗುವುದಿಲ್ಲ. ಜಡದ ಕಾರ್ಯದೊಳಗ ಅಭಿಮಾನ ಪಟ್ಟುಕೊಂಡ್ರೆ ಆಗೋದಿಲ್ಲ. 4 ಉಪವಾಸ ಅದು, 10 ದಿವಸ ಏಕಾಸನ ಆಯಿತು, ಒಂದೇ ಧಾನ್ಯ ಆಯಿತು, ಒಂದೇ ಬಾರಿ ಆಹಾರದ ಜೊತೆಗೆ ನೀರು ಸೇವನೆ ಮಾಡಿದ್ದಾಯಿತು. ಅಲ್ಲಿ ಬರುವಂಥ ಅಷ್ಟಮಿ ಚತುರ್ದಶಿ ದಿವಸ ಉಪವಾಸ ಆಯಿತು. ಅದೇ ಅದರೊಳಗೆ ಅಭಿಮಾನ ಪಟ್ಟುಕೊಳ್ಳುವಂಥದ್ದೇನು. ಶುದ್ಧ ಕ್ಷೇತ್ರದ ವಂದನ ಆಯಿತು. ಬ್ರಹ್ಮಚರ್ಯದವರೆಗೆ 10 ದಿವಸಗಳವರೆಗೆ ಆತ್ಮನ ವೀತರಾಗಿ ಭಾವದ ಒಂದೊಂದು ಅಂಶದ ಚರ್ಚೆ, ಆಚರಣೆ, ಬೆಳಗ್ಗೆ ಆರಾಧನೆ ಮಾಡಿ ಕೊನೆಗೆ ಬ್ರಹ್ಮಚರ್ಯದ ದಿವಸ ಕ್ಷೇತ್ರದ ವಂದನೆ. 20 ತೀರ್ಥಂಕರ ಅಥವಾ ಅನಾದಿ ನಿಧನ ಶಾಶ್ವತ ಸಿದ್ಧ ಕ್ಷೇತ್ರದ ವಂದನೆ ಆಯಿತು. ಅದರಿಂದ ಏನೂ ಆಗಲಿಲ್ಲ. ಎಲ್ಲಿ ಅಲೆದರ ಯಾವ ಚಂದ್ರಪ್ರಭು ತೂಕದ ಮೇಲೆ ಹೋಗಿ ಆ ಪಾದಕಮಲಗಳನ್ನು ಈ ಚಕ್ಷು ಇಂದ್ರಿಯದಿಂದ ನೋಡಿದ್ರ ಅಥವಾ ಈ ಮನಸ್ಸಿನಿಂದ ಪ್ರಸನ್ನ ಭಾವದ ಮೂಲಕ ನೋಡಿದ್ರ ಇವನಿಗೆ ಧರ್ಮ ಲಾಭ ಆಗುವ ಸಾಧ್ಯತೆ. ನಾನದರದ ನಿರಾಕರಣೆ ಮಾಡ್ತಾ ಇಲ್ಲ ಪ್ರಭು, ಆದ್ರೆ ಅದರೊಳಗೆ ನೀನು ಸಂತುಷ್ಟ ಆಗಿ ದೂರ ಹೋಗ್ತಾ ಇದೆಯಲ್ಲ ನಿನ್ನ ಕಾರ್ಯದಿಂದ, ಅದನ್ನು ಹೇಳ್ತಾ ಇದ್ದೆ. ತಿಳ್ಕೊಂಡ್ರೆ ತಿಳ್ಕೊಳ್ಳೋದು, ಅದೇ ತಿಳ್ಕೊಳ್ಬೇಕನ್ನೋದು ಮನಸ್ಸಿದ್ರೂ ಕೂಡ ಭಾಗ್ಯ ಇಲ್ದಿದ್ರೆ ತಿಳಿದು ಬರೋದಿಲ್ಲ. ಎರಡೂ ಬೇಕು, ಒಂದು ಭವಿತವ್ಯ, ಒಂದು ಭಾಗ್ಯ. ಅದಕ್ಕೆ ಯೋಚನೆ ಮಾಡೋದು. ಇಲ್ಲಿ ಯಾವ ಪ್ರಕಾರ ಕ್ರಮ ಹೇಳ್ತಾ ಇದ್ದಾರೆ? ಜ್ಞಾನಾವರಣಾದಿ ಕರ್ಮದ ಬಂಧ ಆಗುವುದಿಲ್ಲ. ಮೊದಲೇನು ಹೇಳಿದ್ರು? ಅಶುದ್ಧ ಪರಿಣತಿ ಬಿಟ್ಟು ಹೋಗಿರುವುದು. ಅಶುದ್ಧ ಪರಿಣತಿ ಬಿಟ್ಟು ಹೋಯ್ತು ಅಂದರೆ ಈ ಚೈತನ್ಯ ಅದರ ಜೊತೆಗೆ ಏಕೇನು ಆಗ್ತಾ ಇತ್ತಲ್ಲ ಅದು ಪರಿಣತಿ ಬಿಟ್ಟು ಹೋಯ್ತು. ಏಕಂತೂ ಆಗ್ತಾ ಇದ್ದೀರಿ, ಇನ್ನು ತಿಳಿತಾರಲ್ಲ
ಏಕಂತೂ ಆಗ್ತಾ ಇದೆ, ಆದರೆ ಅಖಂಡ ಆಗ್ತಾ ಇಲ್ಲ. ಒಂದ್ಯಾವುದೋ ಪರಿಣಾಮದೊಳಗ, ಒಂದು 4-6 ಪರಿಣಾಮದೊಳಗ, ಒಂದು 10 ಪರಿಣಾಮದೊಳಗ ಮತ್ತು ಎಚ್ಚರ ಆಗ್ತಿದೆ, ಮತ್ತೆ ಈ ಕಡೆ ಹೀಗೆ ಪರಿಣತಿಯ ಅಖಂಡತೆ ಬಿಟ್ಟು ಹೋಯ್ತು. ಪರಿಣಾಮದೊಳಗೆ ಏಕತೆ ಇದೆ. ಎಲ್ಲಿ ಅಂಥೇಳಿ ನಿಮ್ಗೆ ಆಗಮದ ಭಾಷೆ ಬೇಕಾದ್ರೆ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿಯಲ್ಲೇ ಅಂಥೇಳಿ ಟೋಡರ ಮಲ್ಲರ ಶಬ್ದದಿಂದ ಹೇಳಬಹುದು. ಅಥವಾ ಆ ಮೃಗಜಲದೊಳಗ ಆ ಭವ್ಯ ಸಿಂಹದ ಕಥೆ ಬರ್ತಿದೆಯಲ್ಲ, ಅದನ್ನು ಓದಿ ನೋಡ್ರಿ. ಅಲ್ಲಿ ಬಿಟ್ಟು ಹೋಗಿದೆ. ಏನು ಬಿಟ್ಟು ಹೋಗಿದೆ? ಅಶುದ್ಧ ಪರಿಣತಿ ಬಿಟ್ಟು ಹೋಗಿದೆ. ಅಶುದ್ಧ ಪರಿಣಾಮದೊಳಗೆ ಏಕತೆ ಇದೆ ಇದೆ ಇದೆ. ಇನ್ನೊಂದು ರೂಪದಿಂದ ಹೇಳಬೇಕಾದ್ರೆ 4ನೇ ಗುಣಸ್ಥಾನದಲ್ಲಿ ಇದೆ. ಆತ್ಮನ ಅನುಭೂತಿ ಆದ ನಂತರ ಶುದ್ಧ ಪರಿಣತಿ ಅಂದರ್ರೆ ಇರಲಿ ಶುದ್ಧ ಪರಿಣತಿ, ಆದ್ರೆ ಅಲ್ಲಿ ಆ ಅಶುದ್ಧ ಪರಿಣಾಮದ ಜೊತೆಗೆ ಅಶುದ್ಧ ಪರಿಣಾಮ ಅನ್ನೋದಿಲ್ಲದೆ ಕ್ಷಣಿಕ ವಿಕಾರಿ ಪರಿಣಾಮದ ಜೊತೆಗೆ ಕ್ಷಣಿಕ ಏಕತ್ವ ಇದೇನಿಲ್ಲ. ತಿಳಿಲಿಲ್ಲ? ತಿಳಿಯೋಣ. ಆಗಮದ ಶಬ್ದ ಇದ್ರೆ ನಮ್ಗೆ ತಿಳಿದ ಹಾಗೆ ಅನ್ನಿಸ್ತಿದೆ ಅಲ್ಲ, ತಿಳಿದಿರೋದಿಲ್ಲ, ತಿಳಿದ ಹಾಗೆ ಅನ್ನಿಸ್ತಿದೆ. ಅದಕ್ಕೆ ಆಗಮದ ಶಬ್ದ ಕೊಡೋಣ. ಶ್ರದ್ಧಾಜ್ಞಾನ ಸಾಪೇಕ್ಷ ಏಕತೆ ಇಲ್ಲ, ಚಾರಿತ್ರ ಸಾಪೇಕ್ಷ ಇದೆ. ತಿಳಿತಿರ್ಲ ಈಗ? ಇಲ್ಲದ ವಿನಃ ಯುದ್ಧ ಯಾತಕ ಮಾಡ್ತಾನೆ, ಚಕ್ರರತ್ನದ ಪ್ರಯೋಗ ಯಾತಕ ಮಾಡ್ತಾನೆ? 4ನೇ ಗುಣಸ್ಥಾನದ ಕ್ಷಾಯಿಕ ಸಮ್ಯಕ್ ದೃಷ್ಟಿ. ಒಡ ಹುಟ್ಟಿದ ತಮ್ಮನ ಜೊತೆಗೆ ತಂದೆಯು ಒಬ್ಬನೇ, ತಾಯಿ ಇಬ್ಬರ. ಅವನ ಮೇಲೆ ಚಕ್ರರತ್ನದ ಪ್ರಯೋಗ ಯಾಕೆ ಮಾಡಿದೆ? ಯುಗದ ಆದಿಯಲ್ಲಿ ಆದೀಶ್ವರ ಸ್ವಾಮಿಯ ಪ್ರಥಮ ಪುತ್ರ, ಪ್ರಥಮ ಚಕ್ರವರ್ತಿ. ಅವನ ಅನುಸರಣೆನ ಮಾಡೋರಲ್ಲ ಇನ್ನೆಲ್ಲರೂ. ಯಾಕೆ ಮಾಡಿದ? ಏಕತೆ ಇತ್ತೋ ಅಥವಾ ಇಲ್ರಿ? ಯಾವುದರ ಜೊತೆಗೆ? ವಿಕಾರಿ ಭಾವದ ಜೊತೆಗೆ, ರಾಜ್ಯದ ಜೊತೆಗೆ ಅಲ್ಲ. ಷಟ್ಖಂಡಾಧಿಪತಿಯ ಆಗುವ ಸಲುವಾಗಿ ಅಲ್ಲ, ಅದರ ವಿಕಾರ. ಅವನಿಗೆ ಸ್ವಂತದ 100 ಜನ ತಮ್ಮಂದಿರ ದೀಕ್ಷಾಧಾರಣ ಮಾಡಿ ಹೋದ್ರು ತನ್ನ ವೃತ್ತಿಯಿಂದ ಅನ್ನೋ ವಿವೇಕ ಬರಲೇ ಇಲ್ರಿ. ಹಾಗಾದ್ರೆ ವಿಕಾರದ ಜೊತೆಗೆ ಏಕತೆ ಇತ್ತೇನಿಲ್ರಿ? ಅವನಿಗೆ ಏನಾಗೋದಿತ್ತು? 6 ಖಂಡವನ್ನಂತೂ ಜಯಿಸಿದ್ರಿ ಅವನು. ನೂರು ಜನ ತಮ್ಮಂದಿರೆಲ್ಲ ಶಾಸನಹಾರರ ಬಂದು ಆ ಸಂದೇಶವನ್ನು ನೀಡಿದ ನಂತರ ಅವರೆಲ್ಲ ಬಾಹುಬಲಿ ಏನು ಹೇಳ್ತಾರೆ? ಇಲ್ಲಿ ಆಗೋದು ಒಂದು ಪ್ಯಾರ ಓದಬೇಕು, 10 ಬಾರಿ 100 ಬಾರಿ ಬರೀ. ಏನು ಹೇಳ್ತಾನೆ? ಮಾತೆ ಯಶಸ್ವತಿಗೆ ಏನು ಹೇಳ್ತಾನೆ? ಅವರೆಲ್ಲ ತಮ್ಮ ಹಾಲು ಕುಡಿದು ಬೆಳೆದಿರುವಂಥ ಕರುಗಳಲ್ಲಿ ಯಶಸ್ವತಿಯ ಮಹಿಮೆ ಎಷ್ಟು. ಅದರ ನನ್ನ ತಂದೆ ರಕ್ತದೊಳಗಂಥದ್ದಿಲ್ಲ ಅಂತ ಹೇಳ್ತಾನ್ರಿ. ಎಂಥದ್ದೇ ಇಲ್ಲ. ತಾಯಿಯನ್ನು ಏರಿಸಿದ ತಂದೆಗಿಂತ ಹೆಚ್ಚಲ್ಲ. ತಂದೆಯನ್ನು ಏರಿಸ್ತಾರೆ ಇಲ್ಲಿ ಲೇಖಕರ. ನನ್ನ ಮೈಯೊಳಗೆ ಯಾರ ರಕ್ತ ಹರಿತಾ ಇದೆಯಲ್ಲ, ಆ ಪರಮೇಶ್ವರನ ರಕ್ತದೊಳಗೆ ಅಂಥದ್ದು ಇಲ್ಲ. ಎಂಥದ್ದ? ನೀನು ಚಕ್ರವರ್ತಿ ಅಂಥೇಳಿ ನಮಸ್ಕಾರ ಮಾಡುವಂಥದ್ದ ಇಲ್ಲ. ಹಾಗಾದ್ರೆ ಅವರಲ್ಲಿ ಎಲ್ಲ ಇರ್ತೇನೆ? ಅರೆ ಅವರಲ್ಲಿ ಎಲ್ಲ ಅಂತೂ ಇರಲೇ ಇಲ್ಲ. ತನ್ನ ತಾಯಿಯನ್ನು ಯಾವ ರೀತಿ ಎತ್ತಿದ? ಲೇಖಕರದ ಪ್ರತಿಭಾ ಎಂಥದ್ದ ಇರ್ತಿದೆ. ಲೇಖಕರ ಪ್ರತಿಭೆಯನ್ನು ಗುರುತಿಸದೇ ಇರುವಂತಹ ವಾಚಕನ ಅಲ್ರಿ.
ಕುಂದು ಕುಂದರ ಪಂಚಗಾಥೆಗಳ ಮರ್ಮವನ್ನು ತಿಳಿಯುವ ಪುರುಷಾರ್ಥ ಯಾವ ಮಾಡುವುದಿಲ್ಲ ಆ ಕುಂದು ಕುಂದರ ಗ್ರಂಥದ ಸ್ಪರ್ಶ ಮಾಡಲಿಕ್ಕೆ ಯೋಗ್ಯನ ಇಲ್ಲ. ನಾನು ಯಾರ್ದಾದ್ರೂ ಬೆಲೆ ಕಮ್ಮಿ ಮಾಡ್ತಾ ಇದ್ದೇನೆ ಹೀಗಿಲ್ಲ. ಆದರೆ ನಮ್ಮ ವಚನ ಯಾವ ದಿಕ್ಕಿನಿಂದ ನಡೆದಿದೆ, ಯಾವುದರ ಸಲುವಾಗಿ ನಡೆದಿದೆ, ನಮ್ಮ ವಚನದೊಳಗೆ ಬಲ ಎಷ್ಟಿದೆ ರೀ, ಎಷ್ಟಿದೆ ವಿಚಾರ ಮಾಡಿಕೊಳ್ಳೋದು. ವಾಚನದೊಳಗೆ ಎಷ್ಟು ಬಲ ಇದೆ, ಕ್ರಿಯೆಯೊಳಗೆ ಎಷ್ಟು ಬಲ ಇದೆ. ಬಲ ಇರೋದೆಲ್ಲ ವಿಕಾರಿ ಭಾವದ ಜೊತೆಗೆ ನಮ್ಮ ಚೈತನ್ಯನ ಬೆನ್ನೆಲುಬಾಗಿ ನಿಂತುಕೊಂಡಿದೆಯಲ್ಲ, ಅದರಲ್ಲಿನ ಬಲ ಇದೆ. ಕ್ರಿಯೆ, ಶುಭಾಚರಣೆ, ಸ್ವಾಧ್ಯಾಯಕ್ಕ ಬಲ ಬಂದೇ ಇಲ್ಲ. ಅರೆ ಒಂದು ಯಾವುದಕ್ಕಾದ್ರೂ ಬಲ ಬಂದ್ರೂ ಕೂಡ ಆ ಕಡೆದ ಬಲ ದುರ್ಬಲ ಆಗ್ತಿದೆ. ಸಾಮಾನ್ಯ ಇಲ್ಲ. ಏನ ಸಂಸಾರ ಮಾರ್ಗವನ್ನು ಬಿಟ್ಟ ಬೇರೊಂದು ಅಪರಿಚಿತ ಮಾರ್ಗದೊಳಗೆ ಬರೋದ ಸಾಮಾನ್ಯ ಮಾತು. ಅಲ್ಲೇನಾಗಿದೆ, ಆತ್ಮನ ಅನುಭೂತಿ ಆಗಿದೆ. 4ನೇ ಗುಣಸ್ಥಾನ ಪರಿಣತಿಯಲ್ಲ, ಅದರ ಪರಿಣಾಮದೊಳಗ ವಿಕಾರದ ಜೊತೆಗೆ ಜ್ಞಾನ ಕ್ಷಣ ಕ್ಷಣಕ್ಕ ಏಕಾಗ್ತಾ ಇದೆ. ಏಕತೆಯೊಳಗೆ ಅಖಂಡತೆ ಇಲ್ಲ. ತಿಳಿತೇನ್ರೆ? ಜ್ಞಾನದ ಪರಿಣತಿಯೊಳಗ ಅಖಂಡತೆ ಇಲ್ಲ, ಆದ್ರೆ ವಿಕಾರದ ಜೊತೆಗಿನ ಏಕತೆ ಬಿಟ್ಟು ಹೋಗಿಲ್ಲ ಪ್ರಭು. ಆದ್ರೂ ಜ್ಞಾನಾವರಣಾದಿ ಕರ್ಮಗಳನ್ನು ಬಂಧ ಆಗುವುದಿಲ್ಲ ಅಂಥೇಳಿ ಹೇಳಿದ್ರೆ, ಅದು ಎಷ್ಟು ಅಂಶದಿಂದ ಆಗೋದಿಲ್ಲ, ಯಾವ ರೀತಿಯಿಂದ ಆಗೋದಿಲ್ಲ, ಯಾವ ಅಪೇಕ್ಷಾದಿಂದ ಆಗೋದಿಲ್ಲ, ಅದನ್ನೆಲ್ಲ ಅವರಿಗೆ ಹೇಳಲಿಕ್ಕೆ ಬಿಡುವಿಲ್ಲ. ನಮಗೇನೇನು ಬೇಕಾದ ನಾವು ತಿಳ್ಕೊಳ್ಳುತ್ತೆ. ನಮಗೆ ಆಗಮ ಗ್ರಂಥಗಳ ಬಹಳಷ್ಟು ಅದಾವಲ್ಲ, ನಮ್ಗೆ ಏನೇನು ಬೇಕಾದನ್ನ ತಿಳ್ಕೊಳ್ಳೋದು. ಅದರ ನಂತರ ಏನು ಹೇಳಿದ್ರು, ಅಶುದ್ಧ ಪರಿಣಾಮ ಬಿಟ್ಟು ಹೋಗಿದ್ದಾವೆ. ಪರಿಣಾಮ ಬಿಟ್ಟು ಹೋಗಿದ್ದಾವೆ. ಇದರ ಅರ್ಥ ಏನ? ಒಂದು ಕ್ಷಣ ಕೂಡ ಅದರ ಜೊತೆಗೆ ಏಕತೆ ಇಲ್ಲ. ಪರಿಣಾಮ ಹೊರಟು ಹೋಗಿದಾವ ಅಂಥೇಳಿ ಹೇಳಿದರೆ, ಹೊರಟು ಹೋಗಿದಾವ. ರಾಗದ್ವೇಷ ರೂಪದ ಅಶುದ್ಧ ಪರಿಣಾಮಗಳ ಹೊರಟು ಹೋಗಿದಾವ. ಅಂದ್ರೆ ಏನ? ಪರಿಣಾಮ ಇದ್ದಾವೆ, ಉದಿಸಿ ಬರ್ತಾ ಇದ್ದಾವೆ, ಆದ್ರೆ ಅವು ಈ ಜ್ಞಾನದಿಂದ ದೂರ ಹೊರಟಿವೆ. ಇಷ್ಟ ಆದ ನಂತರ ಏನು ಹೇಳಿದ್ರು, ಆ ಇಂದ್ರಿಯಗಳು ಅಂದ್ರೆ ಅವು ಇನ್ನೂ ಧಾರಣ ಮಾಡಿಲ್ಲ ನೋಡ್ರಿ. ಏನ? ಅಹಿಂಸಾ ಅಣುವ್ರತವನ್ನು ಧಾರಣ ಮಾಡಿಲ್ಲ, ಅಹಿಂಸಾ ಮಹಾವ್ರತವನ್ನು ಧಾರಣ ಮಾಡಿಲ್ಲ. ಇಲ್ಲಿ ಬರೀ ಸಮ್ಯಕ್ ದರ್ಶನದ ಸಾಮರ್ಥ್ಯ ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲಿಂದ ಪರಿಣತಿ ಏನಿದೆ ಅದು 4ನೇ ಗುಣಸ್ಥಾನಕ್ಕನ ಇದೆ. ಮತ್ತು ಇಲ್ಲೇನು ಪರಿಣಾಮಗಳು ಬಿಟ್ಟು ಹೋಗಿದವು. ಮತ್ತು ಆ ಇಂದ್ರಿಯ ಅಂದ್ರನ ಅದು 4ನೇ ಗುಣಸ್ಥಾನದಿಂದ, 4ನೇ ಗುಣಸ್ಥಾನದೊಳಗಿಂದನ ಮಾತು ಇದೆ. ಇನ್ನೂ 5ನೇ ಗುಣಸ್ಥಾನಕ್ಕೆ ಬಂದಿಲ್ಲ ಅಂಥೇಳಿ ಈ ಕೊನೆ ಮಾತು ಏನು ಹೇಳಿದ್ರು, ಚೇತನ ಅಚೇತನ. ಪೂರ್ವೋಕ್ತ ಚೇತನ ಅಚೇತನಗಳ ಘಾತವು ಹೇಗೆ ಆಗುತ್ತಿತ್ತು ಹಾಗೆಯೇ ಆಗುತ್ತಿರಲಿ. ಇದು ಮುನಿ ಭಗವಂತರ ಮಾತಲ್ಲ. ಅಲ್ಲಿ ಘಾತದ ತ್ಯಾಗ ಇದೆ ಅಲ್ಲ, ಇದೆಯೋ ಅಥವಾ ಇಲ್ರಿ? ಕೃತಕಾರಿತ ಅನುಮೋದನ ಮನವಚನ ಕಾಯ 9 ಕೋಟಿಯಿಂದ ತ್ಯಾಗ ಇದೆ ರೀ. ಎಲ್ಲಿ? ಮಹಾವ್ರತದೊಳಗ. ಮತ್ತು ಅಣುವ್ರತದೊಳಗ ಆಂಶಿಕ ರೂಪದಿಂದ ಪ್ರತಿಜ್ಞಾಪೂರ್ವಕ ತ್ಯಾಗ ಇದೆ ರೀ. ಹಾಗಾದ್ರೆ ಇದು ಮಾತು ಯಾರ್ದು ನಡೆದದ್ದು ಇದೆ? 4ನೇ ಗುಣಸ್ಥಾನ. ವ್ರತ ತಗೊಂಡಿಲ್ಲ, ಆಗ್ತಿದ್ರ ಆಗಲಿ ಆಗಲಿ ಅಂಥೇಳಿ ಅವ ಅನ್ನೋದಿಲ್ರಿ. ಯಾವನಿಂದ ಆಗ್ತಾ ಇದೆಯಲ್ಲ ಚೇತನ ಅಚೇತನ ಪದಾರ್ಥಗಳ ಘಾತ, ಆ ಇಂದ್ರಿಯ ವಿಷಯ ಮನುಷ್ಯನ ವಿಷಯ ಹೇಗೆ ನಡೀತಾವ ನಡೀಲಿ. ಅವಂತ ಇಲ್ಲ. ಸರ್ವಜ್ಞ ಪ್ರಭು ಹೇಳ್ತಾ ಇದ್ದಾರೆ, ನಡೀತಾ ಇದ್ರೆ ನಡೀಲಿಲ್ಲ. ಅವು ಭಿನ್ನ ಅದಾವ, ಅವನಿಂದ ಭಿನ್ನ ಅದಾವ. ಆಮ ಎಲ್ಲಿ ಅದನ್ನು ಅನ್ನೋದನ್ನು ನಾನು ಹೇಳ್ತೇನೆ, ಆ ಪ್ರಕಾರ ನೀನು ನೋಡು ಅಂತ ಹೇಳ್ತಾರೆ ಸರ್ವಜ್ಞ ಪ್ರಭು.
ಅವರದ ದಿವ್ಯ ಧ್ವನಿಯೊಳಗೆ ಬಂದದ್ದೇ ಇದೆ. ಏನ ಸಮ್ಯಕ್ ದೃಷ್ಟಿಗೆ ಜ್ಞಾನಾವರಣಾದಿ ಕರ್ಮಗಳನ್ನ ಬದ್ಧ ಆಗುತ್ತೆ. ಇಲ್ಲಿ ಬರೀ ವ್ರತ ಅಂಗೀಕಾರ ಮಾಡದೇ ಇರುವಂಥ ಮನುಷ್ಯನ ಮಾತಿಲ್ಲ, ಅಲ್ಲಿ ಹೊಡೆದಾಡ್ತಾ ಇರುವಂಥ ನಾರಕೀಯ ಮಾತಿದೆ. ಅಲ್ಲಿ ಅಸಂಖ್ಯ ದೇವಿಯರ ಜೊತೆಗೆ ಇಂದ್ರಿಯ ಭೋಗ ಭೋಗಿಸ್ತಾ ಇರುವಂಥ ಇಂದ್ರಾದಿಕ ಸಮ್ಯಕ್ ದೃಷ್ಟಿ ದೇವಗಳ ಮಾತಿದೆ. ಇಲ್ಲಿ ಘಾತ ಆಗ್ತಾ ಇದೆ, ಅಲ್ಲಿ ಇಂದ್ರಿಯ ವಿಷಯ ನಡ್ತದೆ. ಸ್ಪಷ್ಟ ಆಯ್ತೇನ? ಮನುಷ್ಯನಿಗೆ ಸೀಮಿತ ಇಲ್ಲ ಇದು ಸಮ್ಯಕ್ ದರ್ಶನದ ವಿಷಯ ಇದೆ. ಅಲ್ಲಿ ಚೇತನ ಅಚೇತನ ಪದಾರ್ಥಗಳದ ಘಾತ ನಡೆದದ್ದೇ ಇದೆ. ತಿಲ ತಿಲ ಕರೈ ದೇಹಕ್ಕೆ ಕಂಡು ನಡೆದದ್ದೇ ಇದೆ. ನಡೆದರೆ ನಡೀಲಿಲ್ಲ, ಹಾಗೆ ನಡೀತಾ ಇದೆ, ಹಾಗೆ ನಡೀಲಿ. ಏಳನೇ ನರಕದೊಳಗಿನ ಸಮ್ಯಕ್ ದೃಷ್ಟಿಯ ಮಾತಿದೆ. ಇಂದ್ರನ ಮಾತಿದೆ. 96,000 ಪತ್ನಿಯರು ಚಕ್ರವರ್ತಿಗಿರ್ತಾರೆ, ಇಂದ್ರನಿಗೆ ಅಸಂಖ್ಯ ಇರ್ತಾರೆ. ರಾಣ್ಯಾರ ದೇವಿಯರು ನಡೆದ್ರೆ ನಡಿಲ್ಲ. ಆದ ಯಾವುದು? ಇಂದ್ರಿಯ ವಿಷಯದೊಳಗೆ ಪ್ರವೃತ್ತಿ. ಅರೆ ಸಮ್ಯಕ್ ದರ್ಶನ ಆದ ಕೂಡಲೇ ಅದು ಬಿಟ್ಕೊಡ್ಬೇಕು, ಇದು ಹಿಂಸಾ ಬಿಡಬೇಕು, ಈಗ ಮಾತಿಲ್ಲ. ಜೀವ ಅದನ್ನು ಭೋಗಿಸೋದು ಸಾಧ್ಯ ಇಲ್ಲ, ಈ ಹಿಂಸಾ ಮಾಡೋದು ಸಾಧ್ಯ ಇಲ್ಲ. ಈಗ ಜ್ಞಾನಾತ್ಮಕವಾದಂಥ ನಿರ್ಣಯಪೂರ್ವಕ ಅತೀಂದ್ರಿಯ ಆನಂದ ಸ್ವಭಾವಿಯಾದಂಥ ಅರೂಪಿ ಚಿನ್ಮಾತ್ರ ವಸ್ತುವಿನೊಳಗ ಜ್ಞಾನ ನಿಂತು ಬಿಟ್ಟಿತ್ತಲ್ಲ, ನಾನು ಎನ್ನುವ ರೂಪ ಧಾರಣ ಮಾಡಿ ನಿಂತು ಬಿಟ್ಟಿತ್ತಲ್ಲ, ಅಲ್ಲಿ ಜ್ಞಾನಾವರಣಾದಿ ಕರ್ಮಗಳದ್ದು ಬಂಧ ನಿಂತು ಹೋಯ್ತು. ಆಗೋದನ್ನೇ ಇಲ್ಲ. ಇದು ಕ್ರಮದಿಂದ ಚರ್ಚೆ ಮಾಡಿದ್ರು. ಬೇಕು ಅಂತಂದ್ರೆ ಅಥವಾ ಏನಾದರೂ ವಿಷಯ ಮತ್ತು ಅನಿಷ್ಟು ಅಂತಂದ್ರೆ ಚರ್ಚೆ ಮಾಡೋನು ಸೋಮವಾರ ದಿವಸ. ಇಲ್ಲ ಅಂತಂದ್ರೆ ತಾವು ಅದರದ ಒಂದು ಬಿಟ್ಟು 4 ಬಾರಿ ಎರಡೂ ಕಲಶಗಳಲ್ಲೇ ಒಂದೇ ವಿಷಯ ಇದೆ. ಆದ್ರೆ ಆ ವಿಷಯದ ಪ್ರತಿಪಾದನೆಯೊಳಗ ಯಾವ ರೀತಿಯ ಭೇದ ಇದೆ ಅನ್ನೋದನ್ನು ತಿಳ್ಕೊಂಡು ವಾಚನ ಅಭ್ಯಾಸ ಮಾಡಿದ್ರೆ 4ನೇ ಕಲಶಕ್ಕೆ ಹೋಗೋದು.